ನಮಸ್ಕಾರ. ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ವಿದ್ಯುತ್ ಶಕ್ತಿ ಇವತ್ತಿನ ಪಾಠ ಬಹಳ ವಿಶೇಷವಾಗಿರುತ್ತೆ. ಯಾಕಂದ್ರೆ ದಿನನಿತ್ಯದಲ್ಲಿ 1,000,000 ಸಲ ನಾವು ಬಳಸುವಂತಹ ವಸ್ತುಗಳು, ಆದ್ರೆ ವೈಜ್ಞಾನಿಕವಾಗಿ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ನಮ್ಗೆ ತಿಳಿದಿರೋದಿಲ್ಲ. ಸೊ ಅದನ್ನ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಅದು ಯಾವುದು ಅಂತ ಹೇಳಿದ್ರೆ, ನೋಡಿ, ಒಂದು ವಾಹಕ ಅಂದ್ರೆ ಕಂಡಕ್ಟರ್ ತುದಿಗಳ ನಡುವೆ ಇರುವ ವಿಭಾವಾಂತರವನ್ನು ಅಳೆಯಲು ಬಳಸುವಂತಹ ಸಾಧನ ಅದು. ಏನನ್ನ ಬಳಸುವಂತಹ ಸಾಧನ? ವಿಭಾವಾಂತರವನ್ನ ಅಳೆಯಲು ಬಳಸುವ ಸಾಧನ. ಇದನ್ನ ನಾವು ಏನಂತ ಕರಿತೀವಿ? ವೋಲ್ಟಾಮೀಟರ್ ಅಂತ ಕರಿತೀವಿ. ಸಾಮಾನ್ಯ ಈಗ ಒಂದು ಮನೆಯಲ್ಲಿ ಫ್ರಿಡ್ಜು, ಐರನ್ನು, ವಾಷಿಂಗ್ ಮಿಷಿನ್ನು, ಬೇರೆ ಒಂದು ವಿದ್ಯುತ್ ಉಪಕರಣಗಳು, ಟಿವಿ ಆಗಿರ್ಬಹುದು, ರೇಡಿಯೋ ಆಗಿರ್ಬಹುದು, ಓಡ್ತಾ ಇದ್ದಾಗ ಸಡನ್ ಆಗಿ ಅದು ಆಫ್ ಆಗ್ಬಿಡುತ್ತೆ. ಆಗ ನಾವ್ ಏನಂತ ಹೇಳ್ತೀವಿ? ಒಂದು ಕರೆಂಟ್ ಫ್ಲಕ್ಚುಯೇಷನ್ ಆಗ್ಬಿಟ್ಟಿದೆ, ವೋಲ್ಟೇಜ್ ಏರಿಳಿತವಾಗಿದೆ ಅಂತ ಕರಿತೀವಿ. ಏನಿದು ವೋಲ್ಟೇಜ್ ಅಂತ ಹೇಳಿದ್ರೆ ಏನು? ವೋಲ್ಟಾಮೀಟರ್ ಅಂತ ಹೇಳಿದ್ರೆ ಏನು? ನೋಡಿ, ವಾಹಕದ ತುದಿಗಳ ನಡುವೆ ಯಾವ್ದಾದ್ರೂ ಎರಡು ಬಿಂದುಗಳು ಇದ್ದಂತಹ ಸಂದರ್ಭದಲ್ಲಿ, ಅರ್ಥ ಆಯ್ತಾ? ಯಾವ್ದಾದ್ರೂ ಎರಡು ಬಿಂದುಗಳು ಇದ್ದಂತಹ ಸಂದರ್ಭದಲ್ಲಿ ಅವುಗಳಲ್ಲಿ ಇರುವಂತಹ ವಿಭಾಂತರವನ್ನ ಅಳೆಯಲು ನಾವು ವೋಲ್ಟಾಮೀಟರ್ ಎಂಬ ಸಾಧನವನ್ನ ಉಪಯೋಗಿಸ್ತೀವಿ. ವಿದ್ಯುತ್ ಮಂಡಲದಲ್ಲಿ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಯಾವ ಎರಡು ಬಿಂದುಗಳ ನಡುವೆ ಇರುವ ವಿಭಾಂತರವನ್ನ ಅಳೆಯಬೇಕಾಗಿದೆಯೋ ಆ ಬಿಂದುಗಳ ನಡುವೆ ವೋಲ್ಟಾಮೀಟರ್ ಅನ್ನ ಸಮಾಂತರವಾಗಿ ನಾವು ಜೋಡಿಸ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಇನ್ನು ವಾಹಕದ ಮೂಲಕ ವಿಭಾಂತರವನ್ನ ನಿರ್ವಹಿಸಲು ಸಹಾಯ ಮಾಡುವಂತಹ ಇನ್ನೊಂದು ಸಾಧನ ಅಂತ ಹೇಳಿದ್ರೆ ಅದನ್ನ ನಾವು ವಿದ್ಯುತ್ ಕೋಶ ಅಂತ ಕರಿತೀವಿ. ವಿದ್ಯುತ್ ಕೋಶ ಅಂತ ಹೇಳಿದ್ರೆ ಬ್ಯಾಟರಿ ಅನ್ನುವಂಥ ಅರ್ಥ ಬರುತ್ತೆ. ಏನ್ ಅರ್ಥ ಬರುತ್ತೆ? ಬ್ಯಾಟರಿ ಅನ್ನುವಂಥ ಅರ್ಥ ಬರುತ್ತೆ. ಇದು ಒಂದು ವಿದ್ಯುತ್ ಕೋಶವೇ ಇಲ್ಲವೇ ಹಲವು ವಿದ್ಯುತ್ ಕೋಶಗಳನ್ನ ಉಪಯೋಗಿಸಿಕೊಂಡು ವಾಹಕದ ತುದಿಗಳ ನಡುವೆ ವಿಭಾಂತರವನ್ನ ಸ್ಥಾಪಿಸಬಹುದು. ದೇರ್ ಮೇ ಬಿ ಒನ್ ಬ್ಯಾಟ್ರಿ ಆರ್ ಮೋರ್ ದನ್ ಒನ್ ಬ್ಯಾಟ್ರಿ. ಅದನ್ನ ನಾವು ಇಟ್ಕೊಂಡು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಥವಾ ವಿದ್ಯುತ್ ಮಂಡಲವನ್ನ ಸ್ಥಾಪಿಸ್ತಾ ಹೋಗಬಹುದು. ಈಗ ಈ ವಿದ್ಯುತ್ ಪ್ರವಾಹಕ್ಕೂ ವಿಭಾಂತರಕ್ಕೂ ಇರುವಂತಹ ವ್ಯತ್ಯಾಸವನ್ನ ನಾವು ತಿಳ್ಕೊಂತಾ ಹೋಗೋಣ. ಮೊದಲನೇದು ವಿದ್ಯುತ್ ಪ್ರವಾಹ ಅಂತ ಹೇಳಿದ್ರೆ ಒಂದು ವಾಹಕದ ಮೂಲಕ ವಿದ್ಯುತ್ ಆವೇಶಗಳ ಚಲನೆಯ ದರಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಮೀನಿಂಗ್ ಅನ್ನ ಫಸ್ಟ್ ಬರಿಬೇಕಾಗತ್ತೆ. ಒಂದು ವಾಹಕಗಳ ಮೂಲಕ
ವಿದ್ಯುತ್ ಆವೇಶಗಳ ಚಲನೆಯ ದರಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹ ಅಂದ್ರೆ ಒಂದು ವಾಹಕ ಕಂಡಕ್ಟರ್ಗಳ ಮೂಲಕ ವಿದ್ಯುತ್ ಆವೇಶಗಳ ಚಲನೆಯ ದರಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿಭಾವಾಂತರ ಅಂತ ಹೇಳಿದ್ರೆ ಒಂದು ವಾಹಕದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಏಕಮಾನ ವಿದ್ಯುತ್ ಆವೇಶವನ್ನ ಸಾಗಿಸಲು ಮಾಡಬೇಕಾದಂತಹ ಕೆಲಸಕ್ಕೆ ವಿಭಾವಾಂತರ ಅಂತ ಕರಿತೀವಿ. ಓಕೆ, ಒಂದು ವಾಹಕದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಏಕಮಾನ ವಿದ್ಯುತ್ ಆವೇಶವನ್ನ ಸಾಗಿಸಲು ಟ್ರಾನ್ಸ್ಫರ್ ಮಾಡಬೇಕಾದಂತಹ ಕೆಲಸಕ್ಕೆ ವಿಭಾವಾಂತರ ಅಂತ ನಾವು ಕರಿತೀವಿ. ಓಕೆ, ಡಿಫ್ರೆನ್ಸ್ ಅರ್ಥ ಆಯ್ತಾ? ಎರಡನೇ ಪಾಯಿಂಟ್, ವಿದ್ಯುತ್ ಪ್ರವಾಹವನ್ನ ಆಮೀಟರ್ ಅನ್ನುವಂತಹ ಉಪಕರಣದಿಂದ ನಾವು ಅಳಿತೀವಿ. ಆಮೀಟರ್ ಅನ್ನುವಂತಹ ಉಪಕರಣದ ಸಹಾಯದಿಂದ ಅಳಿತೀವಿ. ಆದ್ರೆ ವಿಭಾಂತರವನ್ನ ನಾವು ವೋಲ್ಟಾಮೀಟರ್ ಇದರ ಒಂದು ಸಹಾಯದಿಂದ ಅಳಿತೀವಿ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನಕ್ಕೆ ಆಂಪೀರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಪೀರ್ ಅಂತ ಹೆಸರು. ಇದನ್ನ ಎ ಎನ್ನುವಂತಹ ಸಂಕೇತದಿಂದ ಸೂಚಿಸಲಾಗುತ್ತೆ. ಆಂಪೀರ್ ಅನ್ನೋದನ್ನ ಎ ಅನ್ನುವಂತಹ ಸಂಕೇತದಿಂದ ಸೂಚಿಸಲಾಗುತ್ತೆ. ಮೂರನೇದು, ವಿಭಾಂತರದ ಅಂತಾರಾಷ್ಟ್ರೀಯ ಏಕಮಾನಕ್ಕೆ ವೋಲ್ಟಾ ಅಂತ ಹೆಸರು. ಇದನ್ನ ವಿ ಅನ್ನುವಂತಹ ಸಂಕೇತದಿಂದ ಸೂಚಿಸಲಾಗುತ್ತೆ. ಓಕೆ, ಈ ಮೂರು ಡಿಫ್ರೆನ್ಸಸ್ ನ ನೀವು ನೆನ್ಪಿಟ್ಕೊಬೇಕಾಗತ್ತೆ. ಫಸ್ಟ್ ಒನ್ ಯಾವಾಗ್ಲೂ ಮೀನಿಂಗ್ ಏನು? ಒಂದು ವಾಹಕದ ಮೂಲಕ ವಿದ್ಯುತ್ ಆವೇಶಗಳ ಚಲನೆಯ ದರಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಅದೇ ವಿಭಾಂತರ ಅಂದ್ರೆ ಒಂದು ವಾಹಕದ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಏಕಮಾನ ವಿದ್ಯುತ್ ಆವೇಶವನ್ನ ಸಾಗಿಸಲು ಮಾಡಬೇಕಾದ ಕೆಲಸಕ್ಕೆ ವಿಭಾವಾಂತರ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹವನ್ನ ಆಮೀಟರ್ ಅನ್ನುವಂತಹ ಉಪಕರಣದಿಂದ ಸಹಾಯದಿಂದ ಅಳಿತೀವಿ. ಆದ್ರೆ ವಿಭಾಂತರವನ್ನ ವೋಲ್ಟಾಮೀಟರ್ ಅನ್ನುವಂತಹ ಉಪಕರಣದ ಸಹಾಯದಿಂದ ಅಳಿತಾ ಹೋಗ್ತೀವಿ. ಇದಕ್ಕೆ ಅಂತಾರಾಷ್ಟ್ರೀಯ ಏಕಮಾನ ಆಂಪೀರ್ ಅಥವಾ ಅದನ್ನ ಎ ಇಂದ ನಾವು ಗುರುತಿಸ್ತೀವಿ. ವಿಭಾಂತರಕ್ಕೆ ವೋಲ್ಟಾ, ಇದನ್ನ ವಿ ಅನ್ನುವಂತಹ ಸಂಕೇತದಿಂದ ನಾವು ಸೂಚಿಸ್ತೀವಿ. ಓಕೆ, ಈ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೋಟ್ ಮಾಡ್ಕೊಂಡಿದ್ದೀರಾ? ಕ್ಯಾನ್ ಐ ಇರೇಸ್ ದಿಸ್? ಓಕೆ. ನೆಕ್ಸ್ಟ್, ವಿದ್ಯುತ್ ಕೋಶವು ಒಂದು ವಾಹಕದ ತುದಿಗಳ ನಡುವೆ ವಿಭಾಂತರವನ್ನ ಹೇಗೆ ಉಂಟು ಮಾಡುತ್ತೆ? ಸೊ ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ವಿದ್ಯುತ್ ಕೋಶದ ಒಳಗೆ ಜರುಗುವ ರಾಸಾಯನಿಕ ಕ್ರಿಯೆಗಳಿಂದ ಆ ಕೋಶದ ದ್ರವಗಳ ನಡುವೆ ಒಂದು ವಿಭಾಂತಾಂತರ ಏರ್ಪಾಡಾಗತ್ತೆ. ಈ ಕೋಶವನ್ನ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದಾಗ, ಅಂದ್ರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಜೋಡಿಸಿದಾಗ ಏರ್ಪಟ್ಟಿರುವಂತಹ ವಿಭಾಂತರದಿಂದಾಗಿ ಮಂಡಲದ ಮೂಲಕ ವಿದ್ಯುತ್ ಆವೇಶಗಳು ಚಲಿಸುತ್ತೆ. ವಿದ್ಯುತ್ ಕೋಶದ ಒಳಗೆ ಶೇಖರವಾಗಿರುವ ರಾಸಾಯನಿಕ ಶಕ್ತಿಯ ವ್ಯಯದಿಂದ ಮಂಡಲದಲ್ಲಿ ವಿಭಾಂತರ ಏರ್ಪಟ್ಟು ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ಅರ್ಥ ಆಯ್ತಾ? ವಿದ್ಯುತ್ ಪ್ರವಾಹ ಹೇಗೆ ಉಂಟಾಗುತ್ತೆ ಅಂತ ಪ್ರಶ್ನೆ ಬಂದ್ರೆ ಈ ರೀತಿಯಾಗಿ ನೀವು ಉತ್ತರಿಸ್ಬೇಕಾಗತ್ತೆ. ಈಗ ಈ ವಿದ್ಯುತ್ ಮಂಡಲದಲ್ಲಿ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ನಲ್ಲಿ ಬ್ಯಾಟರಿಯ ಕಾರ್ಯ ಏನು? ಬ್ಯಾಟರಿ ಯಾವ ತರವಾದಂತಹ ಕೆಲಸವನ್ನ ಮಾಡುತ್ತೆ? ಬ್ಯಾಟರಿಯು ಶಕ್ತಿಯ ಒಂದು ಆಕಾರ. ಇದು ಮಂಡಲದಲ್ಲಿ ಒಂದು ವಿಭಾಂತರವನ್ನ ಏರ್ಪಡಿಸಿ ಮಂಡಲದ ಮೂಲಕ ವಿದ್ಯುತ್ ಹರಿಯುವಂತೆ ಏರ್ಪಾಡು ಮಾಡುತ್ತೆ. ಸೊ ಮಂಡಲದಲ್ಲಿ ವಿದ್ಯುತ್ ಹರಿಯುವಂತೆ ಈ ಒಂದು ಬ್ಯಾಟರಿ ಕೆಲಸ ಮಾಡ್ತಾ ಬರುತ್ತೆ. ಓಕೆ, ನೆಕ್ಸ್ಟ್.
ಸೊ ಈಗ ಒಂದು ಪ್ರಶ್ನೆ ನಿಮ್ಗೆ. ಈ ತರ ಒಂದು ಸರ್ಕ್ಯೂಟ್ ಅನ್ನ ನಾನು ಡ್ರಾ ಮಾಡಿ ಕೊಡ್ತೇನೆ ನಿಮ್ಗೆ. ಎ ಮತ್ತೆ ಬಿ ಅಂತ ಎರಡು ಪಾಯಿಂಟ್ ಇದೆ. ಸೊ ಇಲ್ಲಿ ಒಳಹರಿವನ್ನ ನೀವು ಕಾಣಬಹುದು ಹೀಗೆ. ಈ ರೀತಿಯಾಗಿರುತ್ತೆ. ಈಗ ಈ ಒಂದು ಚಿತ್ರದಲ್ಲಿ ಎ ಮತ್ತು ಬಿ ಯ ತುದಿಗಳ ನಡುವೆ ಇರುವಂತಹ ವಿಭಾಂತರ ಏನಿದೆ ಇದನ್ನ ನಾವು ಅಳಿಬೇಕಾಗಿದೆ. ಇದಕ್ಕೆ ಅಗತ್ಯವಿರುವಂತಹ ವೋಲ್ಟಾಮೀಟರ್ ಅನ್ನ ಮಂಡಲದಲ್ಲಿ ಹೇಗೆ ಸಂಪರ್ಕಿಸೋದು ನೋಡಿ. ವೋಲ್ಟಾಮೀಟರ್ ಅನ್ನ ಎ ಬಿ ಯ ತುದಿಗಳ ನಡುವೆ ಸಮಾಂತರವಾಗಿ ತೋರಿಸ್ಬೇಕಾಗತ್ತೆ. ನಾನು ಹೈಲೈಟ್ ಮಾಡ್ತೀನಿ ಹೀಗೆ. ಹೀಗೆ ಎ ಮತ್ತು ಬಿ ಇವುಗಳ ತುದಿಗಳ ಮಧ್ಯೆ ವೋಲ್ಟಾಮೀಟರ್ ಏನಂತ ನಾವು ಗುರುತಿಸ್ತೀವಿ? ವಿ ಅಂತ ಕರಿತೀವಿ ಅಲ್ವಾ? ವಿ ಅಂತ ಕರಿತೀವಿ. ಸೊ ಪ್ಲಸ್ ಅಥವಾ ಮೈನಸ್ ಹೀಗೆ. ವೋಲ್ಟಾಮೀಟರ್ ಅನ್ನ ವಾಹಕಗಳ ಎ ಬಿ ಯ ತುದಿಗಳ ನಡುವೆ ಸಮಾಂತರವಾಗಿ ನಾವು ಸಂಪರ್ಕಿಸ್ಬೇಕಾಗತ್ತೆ. ಈ ರೀತಿಯಾಗಿ ಸಂಪರ್ಕ ಮಾಡಿ ಅದರಲ್ಲಿ ಎಷ್ಟು ವೋಲ್ಟ್ ಹರಿತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಈಗ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಎರಡು ಬಿಂದುಗಳ ನಡುವೆ ವಿಭಾಂತರ 12 ವೋಲ್ಟ್ ಇದೆ ಅಂತ ಭಾವಿಸಿ. ಇದನ್ನ ಅಳಿಸ್ತೀನಿ. ಹನ್ನೆರಡು ವೋಲ್ಟ್ ಇದೆ ಅಂತ ಭಾವಿಸಿ. ಈ ಬಿಂದುಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ 2 ಸಿ ಆವೇಶ ಸಾಗಿಸಲು ಮಾಡಬೇಕಾದ ಕೆಲಸ ಎಷ್ಟು? ಈಗ ದತ್ತಾಂಶ ಅಂದ್ರೆ ಗಿವನ್ ಡೇಟಾ, ಸಾಗಿಸಿದಂತಹ ಆವೇಶ ಸಾಗಿಸಿದ ಆವೇಶ ಎಷ್ಟಿದೆ? Q is equal to 2C ಇದೆ. ವಿಭಾವಂತರ 12V ಇದೆ. ಮಾಡಬೇಕಾದ ಕೆಲಸ W, ವರ್ಕ್ ನಾವು ಅಳಿಬೇಕಾಗತ್ತೆ. ಈಗ ಫಾರ್ಮುಲಾ ಏನಿದೆ ಇದಕ್ಕೆ? ನಾವೇನಂತ ಸಮೀಕರಣವನ್ನ ಬರಿತೀವಿ? W is equal to VQ. ಇದು ಸಮೀಕರಣವಾಗುತ್ತೆ. ಸೊ ಹೀಗಿರ್ಬೇಕಾದ್ರೆ ವಿ ಎಷ್ಟಿದೆ? 12V ಇಂಟು Q ಎಷ್ಟಿದೆ? 2T. ಸೊ 12 ಎರಡ್ಲಿ ಎಷ್ಟು? 24. ಎಷ್ಟಾಗುತ್ತೆ? ಏನ್ರಲ್ಲಿ ಅಳಿತೀವಿ ನಾವ್ ಇದನ್ನ? ಜೌಗಲ್ಲಿ. ಸೊ ಜೆ ಆಗ್ತಾ ಬರುತ್ತೆ, ಜೌಲ್. ಸೊ ಜೌಲಲ್ಲಿ ನಾವು ಇದನ್ನ ಅಳಿತಾ ಹೋಗ್ತೀವಿ. ಸೊ ಮಾಡಬೇಕಾದಂತಹ ಕೆಲಸ W is equal to 24 ಜೌಲ್. ವರ್ಕ್ ನ ಜೌಲ್ ಅಲ್ಲಿ ನಾವು ಅಳಿತೀವಲ್ವಾ? ಸೊ ಜೆ ಅಂತ ನಾನು ಇಲ್ಲಿ ಹಾಕಿದೀನಿ. ಈ ರೀತಿಯಾಗಿ ಆಗುತ್ತೆ. ಓಕೆ, ಕ್ಲಿಯರ್? ಇದ ಅರ್ಥ ಆಯ್ತಾ ನಿಮ್ಮೆಲ್ಲರದು? ಹೀಗೆ ಇನ್ನೊಂದು ಪ್ರಶ್ನೆ ಇದೆ. ಈಗ 5C ಆವೇಶವನ್ನ ವಿದ್ಯುತ್ ಕ್ಷೇತ್ರದ ಎರಡು ಬಿಂದುಗಳ ನಡುವೆ ಸಾಗಿಸಲು 30 ಜೌಲಿನಷ್ಟು ಕೆಲಸ ಮಾಡಬೇಕಾಗುತ್ತೆ. ಆ ಬಿಂದುಗಳ ನಡುವೆ ಇರುವಂತಹ ವಿಭಾಂತರವನ್ನ ನಾವೀಗ ಗುರುತಿಸ್ಬೇಕಾಗತ್ತೆ. ಈಗ ಸಾಗಿಸಿದಂತಹ ಆವೇಶ Q is equal to ಎಷ್ಟಿದೆ? 5C ಇದೆ. ಮಾಡಬೇಕಾದ ಕೆಲಸ W is equal to 30 ಜೌಲ್ ಇದೆ. ಈಗ ನಾವೇನನ್ನ ಕಂಡಿಡ್ಬೇಕು? ವಿಭಾಂತರವನ್ನ ನಾವು ಕಂಡಿಡ್ಬೇಕು. ವಿಭಾಂತರದ ಫಾರ್ಮುಲಾ ಏನು? W is equal to VQ ಅಂತ ಕಲ್ತ್ವಿ. ನಾನೀಗ V ನ ಕಂಡಿಡ್ಬೇಕಂದ್ರೆ ಇಲ್ಲಿ ಬರುತ್ತೆ. ಸೊ ಏನಾಗುತ್ತೆ? V is equal to W divided by Q ಆಗ್ತಾ ಬರುತ್ತೆ. ಸೊ W ಎಷ್ಟಿದೆ?
30 ಜೌಲ್ ಇದೆ ಅಲ್ವಾ? ಕ್ಯೂ ಎಷ್ಟಿದೆ? 5C ಇದೆ. 5 1 5 6 ಸೊ 6 ಜೌಲ್ ನಾನು ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. 1V is equal to 1V is equal to 1 ಜೌಲ್ C ಟು ದ ಪವರ್ ಆಫ್ -1. ಇದ್ ನೆನ್ಪಿದ್ಯಾ ನಿಮ್ಗೆ? ಹೋದ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು. ಇದು ಎಲ್ಲಲ್ಲ 1 ಆಗುತ್ತೆ. 1V is equal to 1JC ಟು ದ ಪವರ್ ಆಫ್ -1. ಇಲ್ಲಿಗ 6 ಜೌಲ್ ಇದೆ. ಸೊ V is equal to ಏನಾಗುತ್ತೆ? C ಟು ದ ಪವರ್ ಆಫ್ -1. ಅಥವಾ ನಾನು ಇದನ್ನ 6V ಅಂತ ಸಹ ಬರಿಬಹುದು. ಸೊ ಈ ರೀತಿಯಾಗಿ ಬರಿಬಹುದು. ಸೊ ಕ್ಲಿಯರ್? ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಲಾಸ್ಟ್ ಒಂದು ಪ್ರಶ್ನೆಯನ್ನ ನೋಡ್ಬಿಡೋಣ. ಓಕೆ, ಲಾಸ್ಟ್ ಕ್ವೆಶ್ಚನ್ ನೋಡ್ಬಿಡೋಣ. ಏನಿದೆ ಪ್ರಶ್ನೆ? 6V ಬ್ಯಾಟರಿಯು ತನ್ನ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಂ ಆವೇಶಕ್ಕೆ ಎಷ್ಟು ಶಕ್ತಿನ ಬದುಕಿಸುತ್ತೆ? ಈಗ ಒಂದು ಕೂಲಂ Q is equal to 1C ಅದು ನಮ್ಗೆ ಗೊತ್ತೆ. ವಿಭಾಂತರ ಎಷ್ಟಿದೆ? V is equal to 6V. ಒದಗಿಸಿದ ಶಕ್ತಿ ವರ್ಕ್ ಎಷ್ಟು ಅಂತ ಗೊತ್ತಿಲ್ಲ. ಫಾರ್ಮುಲಾ ಏನು? W is equal to VQ ಅಲ್ವಾ? ಸೊ ಇಲ್ಲಿ 6V ಇಂಟು 1 ಕೂಲಂ ಎಷ್ಟಾಗುತ್ತೆ? 6 ಜೌಲ್ ಆಗುತ್ತೆ. ಸೊ ಪ್ರತಿಯೊಂದು ಕೂಲಂಗೂ, ಒಂದು ಕೂಲಂಗೆ ನಾವು 6 ಜೌಲ್ ಶಕ್ತಿಯನ್ನ ಒದಗಿಸಿದ್ವಿ ಅನ್ನೋದು ನಮ್ಗೆ ಇದರಿಂದ ತಿಳಿತಾ ಬರುತ್ತೆ. ಓಕೆ, ಸೊ ಈಗ ಮೇಡಮ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ವಿ, ಆದ್ರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನೋದು ಹೇಗಿರುತ್ತೆ, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋಂತಹ ಪ್ರಶ್ನೆ ನಿಮ್ಮ ತಲೆಯಲ್ಲಿದ್ದಾಗ ನಾವು ಅದನ್ನ ಒಂದು ಸಿಮ್ಯುಲೇಷನ್ ಮೂಲಕ ನೋಡೋಣ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ಸಿಮ್ಯುಲೇಷನ್ ಹೆಸರು ಬಂದು ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್. ಅಂದ್ರೆ ಒಂದು ಸರ್ಕ್ಯೂಟ್ ಅಂದ್ರೆ ವಿದ್ಯುತ್ ಮಂಡಲವನ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ವೈರ್ಗಳಿರುತ್ತೆ, ಕಾಣ್ತಾ ಇದೆಯಾ? ಇಲ್ಲಿ ವೈರ್ಗಳಿದೆ, ಬ್ಯಾಟ್ರಿ ಇದೆ, ಬಲ್ಬ್ ಇದೆ, ರೆಸಿಸ್ಟರ್ ಇದೆ, ಸ್ವಿಚ್ ಇದೆ. ಹಾಗೆ ಹೋಗ್ತಾ ಹೋದ್ರೆ ವೈರು, ಫ್ಯೂಸು, ಡಾಲರ್ ಬಿಲ್ಲು, ಪೇಪರ್ ಕ್ಲಿಪ್ಪು, ಕಾಯಿನು, ವೈರ್, ಇರೇಸರ್, ಪೆನ್ಸಿಲ್, ಈ ರೀತಿಯಾಗಿ ಎಲ್ಲ ನಾವು ಕಾಣ್ತಾ ಹೋಗಬಹುದು. ಅದೇ ನಿಮ್ಮ ಬಲಭಾಗಕ್ಕೆ ಬಂದಾಗ ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ಇಲ್ಲ ಕನ್ವೆನ್ಷನಲ್ ಫಾರ್ಮ್ ಅಲ್ಲಿ ಇರುತ್ತೆ, ಲೇಬಲ್ಸ್ ಗಳಿರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ವೋಲ್ಟಾ ಮೀಟರ್ ಇರುತ್ತೆ, ಆಮಿಮೀಟರ್ ಇರುತ್ತೆ. ಸೊ ಈ ರೀತಿಯಾಗಿ ಕರೆಂಟ್ ಅನ್ನ ಅಳಿಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಓಕೆ, ಸೊ ಹೇಗೆ ಒಂದು ಸರ್ಕ್ಯೂಟ್ ಕಿಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಈಗ ನೋಡೋಣ. ಮೊದಲನೇದಾಗಿ ಒಂದು ವೈರ್ ಅನ್ನ ಹೀಗೆ ತೆಗೆದುಕೊಂತೀನಿ. ಅದು ನಾನು ಎಷ್ಟು ಉದ್ದ ಅಥವಾ ಗಿಡ್ಡ ಬೇಕಾದ್ರೂ ಮಾಡ್ತಾ ಹೋಗಬಹುದು. ಸೊ ಈ ರೀತಿಯಾಗಿರ್ತೀನಿ. ಆದಷ್ಟು ನೀಟಾಗಿ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಈ ರೀತಿಯಾಗಿ ಮಾಡಬಹುದು. ಓಕೆ, ಇಲ್ಲಿ ಒಂದು ಬ್ಯಾಟರಿಯನ್ನ ಫಿಕ್ಸ್ ಮಾಡ್ತಾನೆ. ಮತ್ತೊಂದು ವೈರ್, ಬೇಕಂದ್ರೆ ಉದ್ದ ಗಿಡ್ಡ ಮಾಡಬಹುದು, ಕಟ್ ಮಾಡಬಹುದು, ಈ ರೀತಿಯಾಗಿ ಇಟ್ಕೊಬಹುದು. ಇದ್ರ ನೇರ ಅನುಪಾತಕ್ಕೆ ಹಿಂದೆ ಮುಂದೆ ಬೇಕಾದ್ರೂ ಮಾಡಬಹುದು. ಒಂದು ಬಲ್ಬ್ ಅನ್ನ ನಾನು ಈ ರೀತಿಯಾಗಿ ಇಡ್ತಾ ಇದ್ದೀನಿ. ಓಕೆ, ಸೊ ನೀವಿಲ್ಲಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ, ಒಂದು ವಿದ್ಯುತ್ ಮಂಡಲವನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿ ಆಗಿದೆ. ಸೊ ಕಾಣ್ತಾ ಇರಬಹುದು. ಸೊ ಇಲ್ಲಿ ಎಲೆಕ್ಟ್ರಾನ್ ಇದೆ. ಇದನ್ನ ನಾನು ಕನ್ವೆನ್ಷನಲ್ ಫಾರ್ಮ್ ಅಲ್ಲೂ ತೋರಿಸಬಹುದು, ಕೆಂಪು ಬಣ್ಣದ ರೀತಿಯಲ್ಲೂ ಕೂಡ. ಬ್ಯಾಟರಿಯಿಂದ ಹೀಗೆ ಹೋಗಿ, ಅಂದ್ರೆ ಯಾವಾಗ್ಲೂ ಕನ್ವೆನ್ಷನಲ್ ಫಾರ್ಮ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಈ ರೀತಿಯಾಗಿ ಹೋಗಿ ವಿದ್ಯುತ್ ಹರಿತಾ ಇರುತ್ತೆ. ಎಲೆಕ್ಟ್ರಾನ್ಸ್ ಮೂಲಕ ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ. ಎಲೆಕ್ಟ್ರಾನ್ಸ್ ಮೂಲಕದಲ್ಲಿ ಡೈರೆಕ್ಟ್ ಆಗಿ ಈ ರೀತಿಯಾಗಿ ವಿದ್ಯುತ್ ಅನ್ನೋದು ಹರಿತಾ ಹೋಗ್ತಾ ಇರುತ್ತೆ. ಸೊ ಲೈಟ್ ಇಂದ ಬಲ್ಬ್ ಆನ್ ಆಯ್ತು. ಸೊ ನಾನೇನಾದ್ರೂ ಈ ವೈರಿಂಗ್ ಏನಿದೆ ಇದನ್ನ ಈ ರೀತಿಯಾಗಿ ತೆಗೆದು
ಲೈಟ್ ಅನ್ನ ಇದ್ರ ಮೂಲಕ ಹರಿಯುವಂತಹದ್ದು ನೋಡಬಹುದು. ಇಲ್ಲಿ ವೋಲ್ಟಾ ಮೀಟರ್ ಅಂತ ಏನಿದೆ, ವೋಲ್ಟಾ ಮೀಟರ್ ಅಂತ ಹೇಳಿದ್ರೆ ಏನು, ನಾ ಆಗ್ಲೇ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೆ ವೋಲ್ಟಾ ಮೀಟರ್ ಅನ್ನೋದನ್ನ. ಸೊ ಒಂದು ವಾಹಕದ ತುದಿಗಳ ನಡುವೆ ಯಾವ್ದಾದ್ರೂ ಎರಡು ಬಿಂದುಗಳ ನಡುವೆ ಇರುವಂತಹ ವಿಭಾಂತರವನ್ನ ಅಳಿಯೋಕೆ ನಾವು ವೋಲ್ಟಾ ಮೀಟರ್ ನ ಬಳಸ್ತೀವಿ. ಸೊ ನಾನು ಇಲ್ಲಿ ಈ ಜಾಗದಲ್ಲಿ ಹೀಗೆ ಇಟ್ಟು ಎರಡು ತುದಿಗಳ ನಡುವೆ, ಸೊ ವೋಲ್ಟೇಜ್ ಅನ್ನೋದ್ರದ ಇದು ಡೆಫಿನಿಷನ್ ಏನ್ ಬರುತ್ತೆ, ಒಂದು ವಾಹಕದ ಕಂಡಕ್ಟರ್ನ ತುದಿಗಳ ನಡುವೆ ಯಾವುದಾದರೂ ಎರಡು ಬಿಂದು, 2 ಪಾಯಿಂಟ್ಸ್ ಗಳ ನಡುವೆ ಇರುವಂತಹ ವಿಭಾಂತರವನ್ನ ಅಳಿಯೋಕೆ ನಾವು ವೋಲ್ಟಾ ಮೀಟರ್ ಅನ್ನುವಂತಹ ಸಾಧನವನ್ನ ಉಪಯೋಗಿಸ್ತೀವಿ. ಇದರಿಂದ ನಮ್ಗೆ ಸಿಗುವಂತಹದ್ದು ವೋಲ್ಟೇಜ್. 9 ವೋಲ್ಟೇಜ್ ಇಲ್ಲಿದೆ ಅನ್ನೋದು ನಮ್ಗೆ ತಿಳಿತಾ ಹೋಗ್ತಾರೆ. ಹಾಗೆ ಕರೆಂಟ್ ಅನ್ನ ಉಪಯೋಗಿಸಿ ನಾವು ಈ ರೀತಿಯಾಗಿ ಇಟ್ಟು ನೋಡೋದ್ರಿಂದ ಎ ಅಂದ್ರೆ ಇಲ್ಲಿ ಏನು, ಎ ಅಂದ್ರೆ ಆಂಪೀರ್ ಅಂತ ಹೇಳ್ತೀವಿ. ಆಂಪೀರ್ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪೀರ್. ಅದನ್ನ ನಾವು ಎ ಇಂದ ಅಳಿತೀವಿ. ಸೊ ಇಲ್ಲಿ 0.90 ಎ ಆಗಿ ಕರೆಂಟ್ ಪಾಸ್ ಆಗ್ತಾ ಇರೋದನ್ನ ನಾವು ಕಾಣ್ತಾ ಹೋಗಬಹುದು. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ನಾವೇ ಸ್ವತಃ ಪ್ರಿಪೇರ್ ಮಾಡಿ ಹೋಗಬಹುದು. ಸೊ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಮೂಡಿರಬಹುದು, ಬಲ್ಬಿನ ಎರಡು ಭಾಗಗಳು ಹೀಗಿದೆ, ಇದನ್ನ ನಾನೇನಾದ್ರೂ ತೆಗೆದು ಈ ಭಾಗವನ್ನ ಕಟ್ ಮಾಡಿ, ಇದ್ರಲ್ಲಿ ಕಟ್ ಮಾಡ್ಲಿಕ್ಕೆ ಆಗುತ್ತಾ ನೋಡ್ತೇನೆ. ಕಟ್ ಮಾಡಿ ಈ ಭಾಗವನ್ನ ನಾನು ತೆಗ್ದು ಹಿಂಗ್ ಹಾಕಿದ್ರೆ ಏನಾಗಬಹುದು ಅಂತ ಅದನ್ನು ಒಂದು ಚೆಕ್ ಮಾಡಿ ನೋಡೋಣ. ಸೊ ಈಗ ಒಂದು ವಯರ್ ಅನ್ನ ತೆಗ್ಕೊಂತೀನಿ, ಉದ್ದವಾಗಿ ಹೀಗೆ ಎಳಿತೀನಿ. ಸೊ ಇಲ್ಲೂ ಒಂದು ವಯರ್ ಅನ್ನ ತೆಗೆದುಕೊಂತೀನಿ, ಹೀಗೆ ಗಿಡ್ಡ ಮಾಡಿ ಇಡ್ತೀನಿ. ಇಲ್ಲೊಂದು ಬ್ಯಾಟ್ರಿಯನ್ನ ತೆಗೆದುಕೊಂಡು ಬ್ಯಾಟ್ರಿಯನ್ನ ಹೀಗೆ ಇಡ್ತೀನಿ. ಸೊ ಅದಾದ ನಂತರ ಮತ್ತೊಂದು ವಯರ್ನ ತೆಗೆದುಕೊಂಡು ಹೀಗೆ ಇಟ್ಟು ಹೀಗೆ ಕೊಟ್ಟಾಗ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಈ ಜಾಗದಲ್ಲಿ. ಯಾಕಂದ್ರೆ ವಿದ್ಯುತ್ ಪ್ರವಾಹ ಅನ್ನೋದು ಸರಿಯಾಗಿ ಹರಿತಾ ಇಲ್ಲ. ಸೊ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಇಲ್ಲಿ ಆಗ್ತಾ ಇರೋದನ್ನ ನೀವು ಕಾಣಬಹುದು. ಕನ್ವೆನ್ಷನಲ್ ಫಾರ್ಮ್ ಹಾಕಿದಾಗ ಇಲ್ಲಿ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಸಿಟಿ ಹರಿತಿಲ್ಲ, ಬದಲಿಗೆ ಬೆಂಕಿ ಹತ್ಕೊಂಡಿದೆ ಬ್ಯಾಟ್ರಿಗೆ, ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಯಾಕಂದ್ರೆ ನಾನು ಬಲ್ಬ್ ನ ಸರಿಯಾಗಿ ಜೋಡಿಸಿಲ್ಲ. ಈ ಭಾಗದಲ್ಲಿ ನಾನು ಜೋಡಿಸ್ಬೇಕಾಗಿತ್ತು, ಆ ಭಾಗದಲ್ಲಿ ನಾನು ಜೋಡಿಸಿಲ್ಲ. ಈಗ ನನ್ನ ಬಲ್ಬ್ನ ತಂದು ಎರಡು ಚಿಹ್ನೆಗಳು ಕಾಣ್ತಾ ಇದೆಯಲ್ಲ, ಈ ರೀತಿ ಒಂದು ಭಾಗದಲ್ಲಿ ಇಟ್ಟು, ಸೊ ಇನ್ನೊಂದು ವಯರ್ ಅನ್ನ ತಂದು ಈ ಭಾಗಕ್ಕೆ ಹಾಕಿದಾಗ ಈಗ ವಿದ್ಯುತ್ ಪ್ರವಾಹ ಅನ್ನೋದು ಆಗ್ಲಿಕ್ಕೆ ಆಗ್ತಾ ಇದೆ. ಸೊ ನಾನು ಬೇಕಂದ್ರೆ ಇಲ್ಲೂ ಈ ಒಂದು ಬಲ್ಬ್ ಅನ್ನ ತಂದು ಮತ್ತೊಂದು ವಯರ್ ಕನೆಕ್ಷನ್ ಹೀಗೆ ಕೊಟ್ಟು ಹೀಗ್ ಮಾಡಬಹುದು. ಇಲ್ಲೂ ಒಂದು ವಿದ್ಯುತ್ ಪ್ರವಾಹವನ್ನ ಮಾಡ್ತಾ ಹೋಗಬಹುದು. ಇನ್ನೊಂದು ರೀತಿಲಿ ಎರಡು ಬಲ್ಬ್ ಅನ್ನ ನಾವು ನೇರಾನುಪಾತದಲ್ಲಿ ಹಾಕ್ಲಿಕ್ಕೆ ಒಂದು ಪ್ರಯತ್ನ ಪಡೋಣ. ನೀವು ಕೂಡ ನಿಮ್ಮ ಕಂಪ್ಯೂಟರ್ ವಿಭಾಗದಲ್ಲಿ ಪೇಟ್ ಸಿಮ್ಯುಲೇಷನ್ ನ ಮಾಡಿ ತಿಳ್ಕೊಳ್ಬಹುದು, ಕಲಿಬಹುದು.
ಓಕೆ. ಸೊ ಮತ್ತೊಂದು ಬ್ಯಾಟರಿಯನ್ನ ಹೀಗಿಟ್ಟು ಇನ್ನೊಮ್ಮೆ ತೋರಿಸ್ತೇನೆ ಇದು. ಸೊ ವೈರ್ನ ಹೀಗೆ ಎಳೆದು ಒಂದು ಬ್ಯಾಟರಿಯನ್ನ ಹೀಗೆ ಇಟ್ಟು ಇನ್ನೊಂದು ವೈರ್ನ ತೆಗೆದುಕೊಂಡು ಹೀಗೆ ಎಳೆದು ಸೊ ಈಗ ಎರಡು ಬಲ್ಬ್ ಅನ್ನೋದು ಹರಿತಾ ಇದೆ. ಸೊ ಎರಡು ಬಲ್ಬ್ ಅಲ್ಲಿ ಕೂಡ ನೀವು ಬೆಳಕನ್ನ ಕಾಣ್ತಾ ಹೋಗಬಹುದು. ನಾನು ಕನ್ವೆನ್ಷನಲ್ ಫಾರ್ಮ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಎರಡರಲ್ಲೂ ಕೂಡ ನೀವು ಬೆಳಕನ್ನ ಹರಿತಾ ಇರೋದನ್ನ ಕಾಣ್ತಾ ಹೋಗಬಹುದು. ಈ ರೀತಿಯಾಗಿ ನೀವು ವೋಲ್ಟಾ ಮೀಟರ್ ಅನ್ನ ಎ ಬಿ ಎರಡು ತುದಿಗಳ ಸಮಾಂತರದಲ್ಲಿ ಇಟ್ಟು, ಸೊ ಆ ಒಂದು ಎಕ್ಸಾಂಪಲ್ ನಾವು ನೋಡಬಹುದು. ಸೊ ಎ ಬಿ ಎರಡು ತುದಿಗಳ ಸಮಾಂತರದಲ್ಲಿ ಇಟ್ಟು ಚೆಕ್ ಮಾಡ್ತಾ ಹೋಗ್ಬೋದು. 4.5 ವೋಲ್ಟ್ ಇದೆ. ಸೊ ಇಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಸೊ ಸಮಾಂತರದಲ್ಲಿ ಇಟ್ಟು 4.5 ವೋಲ್ಟ್ ಇದೆ ನಿಮ್ಗೆ. ಸೊ ಈ ರೀತಿಯಾಗಿ ನೀವು ಎರಡು ಬಿಂದುಗಳ ನಡುವೆ ಸಮಾಂತರವನ್ನ ಚಿತ್ರಿಸಿ ವೋಲ್ಟೇಜ್ ಅನ್ನ ನೀವು ಕಂಡುಹಿಡಿಯಬಹುದು. ಮತ್ತೆ ವಿದ್ಯುತ್ ಕೋಶದಲ್ಲಿ ಜರುಗುವಂತಹ ರಾಸಾಯನಿಕ ಕ್ರಿಯೆಗಳಿಂದ ಆ ಕೋಶದ ಧ್ರುವಗಳ ನಡುವೆ ಒಂದು ವಿಭಾಂತರ ಅನ್ನೋದು ಏರ್ಪಾಡಾಗಿರುತ್ತೆ. ಈ ಕೋಶವನ್ನ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದಾಗ ಏರ್ಪಟ್ಟಿರುವಂತಹ ವಿಭಾಂತರದಿಂದಾಗಿ ಮಂಡಲದ ಮೂಲಕ ವಿದ್ಯುತ್ ಆವೇಶಗಳು ಚಲಿಸುತ್ತೆ. ವಿದ್ಯುತ್ ಕೋಶದ ಒಳಗೆ ಶೇಖರವಾಗಿರುವಂತಹ ಈ ರಾಸಾಯನಿಕ ಶಕ್ತಿಯ ವ್ಯಯದಿಂದ, ಎಲೆಕ್ಟ್ರಿಕ್ ಎನರ್ಜಿಯ ವ್ಯಯದಿಂದ ಮಂಡಲದಲ್ಲಿ ವಿದ್ಯುತ್ ಅನ್ನೋದು ಏರ್ಪಾಡಾಗಿರುತ್ತೆ. ಸೊ ಇದನ್ನ ನಾವು ಈ ಒಂದು ಸಿಮ್ಯುಲೇಷನ್ ಮೂಲಕ ಕಲ್ತ್ಕೊಳ್ಲಿಕ್ಕೆ, ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಪಟ್ವಿ. ಸೊ ಹೋಪ್ ಇದು ನಿಮ್ಗೆ ಬಹಳ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಅಂಡ್ ಹೊಸ ಪರ್ಸೆಪ್ಷನ್, ಹೊಸ ದೃಷ್ಟಿಕೋನ ಕೂಡ ನಿಮ್ಗೆ ಸಿಕ್ಕಿದೆ, ಯಾವ ರೀತಿಯಾಗಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನೋದು ಇರುತ್ತೆ ಅಂತ. ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಈ ವೋಲ್ಟಾ ಮೀಟರ್ ಆಗಿರಬಹುದು, ಆಮಿ ಮೀಟರ್ ಆಗಿರಬಹುದು, ಅವುಗಳನ್ನ ನಾವು ಹೇಗೆ ಉಪಯೋಗಿಸ್ತೀವಿ, ಇವುಗಳ ಬಗ್ಗೆ ಮತ್ತಷ್ಟು ನಾವು ತಿಳ್ಕೊಳ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.